ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ನನ್ನ ಮಗಳು ಗಾಡಿ ಓಡಿಸ್ತೀನಿ ಅಂತ ಅಂದ್ಲು. ಹೆಂಗೆ ಓಡಿಸ್ತಾಳೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಜೊತೆಗೆ ಹೋಗಿದ್ದೆ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು ಇಬ್ಬರನ್ನೂ. ನೋಡಿ ಓಡಿಸ್ತಾ ಇದ್ದಾಳೆ, ಕಂಫರ್ಟಬಲ್ ಓಡಿಸ್ತಾಳೆ. ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ನಮ್ಮ ಮನೆಯವ್ರು ಆ ಕಡೆ ಓಡಾಡ್ತಾ ಇದ್ರು. ನಾನು ಭಯ ಬಿದ್ಕೊಂಡು ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ. ಇಲ್ಲ ಸುಮ್ಮನಿರು ಮಮ್ಮಿ, ನಾನು ಓಡಿಸ್ತೀನಿ, ನಂಗೆ ಬರುತ್ತೆ ಅಂತ ಹೇಳ್ತಾನೆ ಇದ್ಲವಳು. ಆದರೂ ನನಗೆ ಭಯಕ್ಕೆ ವೀಡಿಯೋನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಭಯ ಆಗ್ತಾಯಿತ್ತು. ಅವಳು ಓಡಿಸ್ತಾ ಇರೋದು ಮಣ್ ರೋಡಲ್ಲೆಲ್ಲ ಓಡಿಸ್ತಾಳೆ. ಆದರೆ ನನಗೆ ನೋಡ್ತಾ ಇದ್ರೇ ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಇಲ್ಲ ಸುಮ್ಮನಿರು ಮಮ್ಮಿ, ನಾನು ಓಡಿಸ್ತೀನಿ, ನೀನು ಯಾಕೆ ಭಯ ಬೀಳ್ತೀಯ ಅಂತಿದ್ಲು ನನ್ನ ಮಗಳು. ಈಗ ಗಾಡಿ ಒಂದು 2-3 ರೌಂಡ್ ಓಡಿಸ್ಬಿಟ್ಟು, 2-3 ರೌಂಡ್ ಅಂತ ಏನಿಲ್ಲ, 6 ಗಂಟೆಗೆ ಹೋದ್ರು, ಒಂದು 7:15 ಆಗಿತ್ತು. ಸಾರಿ, ಒಂದು 6:45 7 ಗಂಟೆ ಆಗಿತ್ತು, ಇನ್ನೂ ಬೆಳಕಿತ್ತು. ಅವಾಗೇ ಬಂದು ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಹೋಗಿದ್ದೆ. ಅದನ್ನು ಒಣಗಾಕೋಣ ಅಂತ ಅಂದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಈ ಕಡೆ 2 ಬಾಗಿಲಿದೆ ನಮ್ಮ ಮನೆಗೆ. ಯಾವಾಗಾದರೂ ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಹಿಂದೆಗಡೆ ಬಾಗಿಲಲ್ಲಿ ಬಟ್ಟೆ ಒಣಗಾಕ್ಕೊಳ್ತೀವಿ. ಇಲ್ಲಿ ಬಿಸಿಲಿರಲ್ಲ ಅಷ್ಟೊಂದು. ನಾನು ಆ ಕಡೆ ಗೇಟ್ ಹತ್ರನೇ ಒಣಗಾಕ್ತಾ ಇದ್ದೆ. ಮಳೆಗಾಲ ಅಲ್ವ ಇವಾಗ. ಮಳೆಗಾಲದಲ್ಲಿ ಈಗ ಮರ್ತೋದ್ರೆ ಬಟ್ಟೆಗಳು ಎತ್ಕೊಳಕ್ಕಾಗಲ್ಲ, ಹಂಗಾಗಿ ನೆಂದೋಗುತ್ತೆ ಅಂದ್ಬಿಟ್ಟು ಈ ಕಡೆಗೆ ಹಾಕಿದ್ರೆ ಯಾವಾಗ ಬೇಕಾದ್ರೂ ಒಣಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ ಈ ಕಡೆ. ನೋಡೋಕ್ಕೆ ಈ ಥರ ಕಿರಿದಾಗಿದೆ, ಸಂಪಲ್ ಥರ ಇದೆ, ಆದ್ರೂ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಈ ಕಡೆ ಒಂಥರ ಏನೋ ಒಂಥರ ಕಂಫರ್ಟಬಲ್ಲು, ಏನು ಬೇಕಾದ್ರೂ ಇಟ್ಕೊಬೋದು ನಾವು. ಅಂದರೆ ಪ್ರೈವೇಸಿ ಅಂತ ಇರುತ್ತಲ್ಲ, ಆ ಥರ ಈ ಕಡೆ ಇದೆ. ಹಂಗಾಗಿ ಏನೇ ಒಂದೂ ನಾವು ಈ ಕಡೆ ಕೆಲಸ ಮಾಡ್ಕೊಳ್ತೀವಿ. ಒಣಗಾಕೋದಾಗಲಿ ಏನೇ ಒಂದಾಗಲಿ ಈ ಕಡೆನೇ ಜಾಸ್ತಿ ನಾವು ಬಾಗಿಲು ಓಪನ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ತೀವಿ. ಬಟ್ಟೆ ಒಣಗಾಕೋದು, ಮತ್ತು ಅಲ್ಲೇ ಸಂಪೆಲ್ಲ ಇದೆ, ನೀರೆಲ್ಲ ಸಂಪು ತುಂಬ ಹೋಗ್ತಾ ಇರುತ್ತೆ. ಒಂದೊಂದ್ಸಲ ಅಲ್ಲೇ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಹಿಂದೆಗಡೆನೇ ಇರಬೇಕು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಿಂದೆಗಡೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನೋಡಿ, ನನ್ನ ಮಕ್ಕಳಿಬ್ರು ಗಾಡಿ ಓಡಿಸ್ತಾ ಇರೋದು ಕಲಿತಾ ಇದ್ದಾರೆ. ನಾವು ಕಾಲೇಜ್ ಹತ್ರ ಒಂದು ಮೀಟಿಂಗ್ ಇತ್ತು ಅಂತ ಹೋಗಿದ್ವಿ. ಅಂದರೆ ಇವರಿಬ್ಬರದು ಫಸ್ಟ್ ಟರ್ಮ್ ಎಕ್ಸಾಮ್ದು ಇದಿತ್ತು, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು, PTM. ಅಲ್ಲಿಗೆ ಹೋಗಿದ್ವಿ. ಆಮೇಲೆ ಹಂಗೆ ಊರಿಗೆ ಹೋದ್ವಿ. ಅಲ್ಲಿಂದ ನೋಡಿ ಗಾಡಿ ಓಡಿಸೋದು ನಮ್ಮ ಭಾನುಗೂ ಕಲಿಸ್ತಾ ಇದ್ದಾಳೆ ನಮ್ಮ ಕಾವ್ಯ. ಇಬ್ಬರು ಗಾಡಿ ಕಂಫರ್ಟಬಲಾಗಿ ಓಡಿಸ್ತಾರೆ. ಆದರೆ ಮೇನ್ ರೋಡ್ ಹತ್ರ ಓಡ್ಸೋಕ್ಕೆ ಬರಲ್ಲ, ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಕೊಡಬೇಕು. ಆದರೂ ನನ್ನ ಮಗಳು ಓಡಿಸ್ತೀನಿ ಮಮ್ಮಿ ಅಂತಾಳೆ. ಆದರೂ ನಾವಿದ್ದು ನೋಡ್ಕೊಬೇಕಲ್ವ, ಮೇನ್ ರೋಡಲ್ಲೆಲ್ಲ ನಾವು ಗಾಡಿ ಕೊಟ್ಟಿಲ್ಲ ಇನ್ನೂ. ಹಾಗಾಗಿ ನಾವು ಒಂದು 2 ದಿನ ಮೇನ್ ರೋಡಲ್ಲಿ ಟ್ರೈನಿಂಗ್ ಕೊಡೋವರೆಗೂ ಅವಳಿಗೆ ಮೇನ್ ರೋಡಿಗೆ ಗಾಡಿ ಕೊಡಲ್ಲ. ಇಲ್ಲಿಲ್ಲೇ ಓಡಾಡಿಸ್ಬೋದು ಅಷ್ಟೇ. ನೋಡಿ, ಅಲ್ಲಿ ಊರಿಗೆ ಹೋಗಿ ಹಲಸಿನ ಹಣ್ಣು ಅದೆಲ್ಲ ತಂದ್ವಿ. ಮಾವಿನ ಹಣ್ಣು, ಹಲಸಿನ ಹಣ್ಣು ಅದೆಲ್ಲ ತಂದು ಎತ್ತಿಡೋಣ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ. ನಮ್ಮ ಮನೆಯವರು ಹಲಸಿನ್ಕಾಯಿ ಕೂಡ ತಂದಿದ್ರು. ಅದನ್ನು ಕಟ್ ಮಾಡಿ ಎಲ್ಲ ಸುಲಿದು ಕೂಡ ಇಟ್ಟಿದ್ರು. ಅವತ್ತು ಭಾನುವಾರ ನೋಡಿ, ಸಿಕ್ಕಾಪಟ್ಟೆ ಮಳೆ ಬೇರೆ ಬೀಳ್ತಾ ಇದೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ಮೇಲೆ ಇದು ಮಳೆ ಬಂದಿರೋದು, ಹೆವಿ ಮಳೆ ಬಂದ್ಬಿಡ್ತು, ಸಿಕ್ಕಾಪಟ್ಟೆ ಮಳೆ ಭಾನುವಾರ. ನೋಡಿ ನೀರು ಹೆಂಗೆ ಹೋಗ್ತಾ ಇದೆ ಮೋರಿಲಿ. ನಮ್ಮ ಡೈಲಿ ಲೈಫಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಇಂದು ನಾವು ಜೀವನದಲ್ಲಿ ಬಹಳ ಮುಖ್ಯವಾದ ವಿಷಯವಾದ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ನಮ್ಮ ದಿನ ಹೇಗೆ ಆರಂಭವಾಗುತ್ತದೆಯೋ ಹೆಚ್ಚಿನ ಸಮಯ ನಮ್ಮ ದಿನವೂ ಹಾಗೆಯೇ ಸಾಗುತ್ತೆ. ಆದ್ದರಿಂದ ಬೆಳಗಿನ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ದೇವರನ್ನು ಅಥವಾ ನಮ್ಮ ಪಾಲಕರನ್ನು ನೆನೆಸ್ಕೊಂಡು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಬೇಕಾಗುತ್ತೆ. ನಮಗೆ ಮತ್ತೊಂದು ಹೊಸ ದಿನ ಸಿಕ್ಕಿದೆ ಎಂಬ ಸಂತೋಷ ಇರಬೇಕಾಗತ್ತೆ. ಅದರ ನಂತರ ಹಾಸಿಗೆಯಿಂದ ನಿಧಾನವಾಗಿ ಎದ್ದು 1 ಅಥವಾ 2 ಗ್ಲಾಸ್ ನೀರು ಕುಡಿಬೇಕಾಗುತ್ತೆ. ರಾತ್ರಿ ಇಡೀ ದೇಹಕ್ಕೆ ನೀರು ಸಿಗದೆ ಇರೋದ್ರಿಂದ ಬೆಳಗ್ಗೆ ನೀರು ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ದೇಹವನ್ನು ಚುರುಕಾಗಿಸುತ್ತೆ. ನಂತರ ಕೆಲ ನಿಮಿಷಗಳ ಕಾಲ ಯೋಗ, ಪ್ರಾಣಾಯಾಮ ಅಥವಾ ಸರಳ ವ್ಯಾಯಾಮ ಮಾಡಬೇಕಾಗುತ್ತೆ. ಪ್ರತಿದಿನ 15ರಿಂದ 30 ನಿಮಿಷ ವ್ಯಾಯಾಮ ಮಾಡೋದ್ರಿಂದ ದೇಹ ಸದೃಢವಾಗಿರುತ್ತೆ. ವ್ಯಾಯಾಮದಿಂದ ಮನಸ್ಸು ಕೂಡ ಉಲ್ಲಾಸವಾಗಿರುತ್ತೆ. ಸಾಧ್ಯವಾದರೆ ಬೆಳಗಿನ ತಾಜಾ ಗಾಳಿಯಲ್ಲಿ ವಾಕಿಂಗ್ ಮಾಡ್ಬೋದು. ವ್ಯಾಯಾಮದ ನಂತರ ಹಲ್ಲುಜ್ಜುವುದು, ಮುಖ ತೊಳೆಯೋದು ಮತ್ತು ಸ್ನಾನ ಮಾಡುವಂತಹ ಸ್ವಚ್ಛತಾ ಅಭ್ಯಾಸಗಳನ್ನು ಪಾಲಿಸಬೇಕಾಗುತ್ತೆ. ಸ್ವಚ್ಛತೆ ಆರೋಗ್ಯಕರ ಜೀವನದ ಮೂಲವಾಗಿರುತ್ತೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗುತ್ತೆ. ಅದರ ನಂತರ ಪೌಷ್ಟಿಕ ಉಪಹಾರ ಸೇವಿಸಬೇಕಾಗುತ್ತೆ. ಅನೇಕ ಜನರು ಉಪಹಾರವನ್ನು ಬಿಟ್ಟುಬಿಡ್ತಾರೆ, ಆದರೆ ಅದು ಒಳ್ಳೆಯ ಅಭ್ಯಾಸವಲ್ಲ. ಬೆಳಗಿನ ಉಪಹಾರ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಹಣ್ಣುಗಳು, ಹಾಲು, ಮೊಟ್ಟೆ, ಇಡ್ಲಿ, ದೋಸೆ ಅಥವಾ ಆರೋಗ್ಯಕರ ಆಹಾರವನ್ನು ಸೇವಿಸ್ಬೋದು. ಉಪಹಾರದ ನಂತರ ಆ ದಿನದ ಕೆಲಸಗಳನ್ನು ಯೋಜನೆ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳು ತಮ್ಮ ಓದಿನ ವೇಳಾಪಟ್ಟಿಯನ್ನು ಸಿದ್ಧಪಡಿಸಬಹುದು. ಕೆಲಸ ಮಾಡೋರು ತಮ್ಮ ಕೆಲಸಗಳ ಪಟ್ಟಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯೋಜನೆಯೊಂದಿಗೆ ಕೆಲಸ ಮಾಡಿದ್ರೆ ಸಮಯ ವ್ಯರ್ಥ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಅನೇಕರು
ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಫೋನ್ ನೋಡ್ತಾರೆ. ಇದು ಒಳ್ಳೆಯ ಅಭ್ಯಾಸವಲ್ಲ. ಸಾಮಾಜಿಕ ಜಾಲತಾಣಗಳು ಅಥವಾ ವಿಡಿಯೋಗಳನ್ನು ನೋಡುವ ಬದಲು ಸ್ವಲ್ಪ ಸಮಯ ಬುಕ್ಸ್ ಓದೋದು, ಒಳ್ಳೆಯ ವಿಚಾರಗಳನ್ನು ಕೇಳೋದು ಅಥವಾ ಹೊಸ ವಿಷಯಗಳನ್ನು ಕಲಿಯೋದು ಉತ್ತಮವಾಗಿರುತ್ತೆ. ಬೆಳಗ್ಗೆ ಕೆಲ ನಿಮಿಷ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಧ್ಯಾನದಿಂದ ಏಕಾಗ್ರತೆ ಹೆಚ್ಚುತ್ತೆ ಮತ್ತು ಒತ್ತಡ ಕಡಿಮೆಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ಇದು ತುಂಬ ಉಪಯುಕ್ತವಾಗುತ್ತೆ. ನಮ್ಮ ಪಾಲಕರು ಮತ್ತು ಮನೆಯವರೊಂದಿಗೆ ಕೆಲ ನಿಮಿಷ ಮಾತಾಡೋದು ಕೂಡ ಒಳ್ಳೆಯ ಅಭ್ಯಾಸವಾಗಿರುತ್ತೆ. ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಇದು ಸಹಾಯ ಮಾಡುತ್ತೆ. ಮನೆಯ ಕೆಲಸಗಳಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡಬೇಕಾಗುತ್ತೆ. ಬೆಳಗಿನ ಸಮಯದಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರೋದು ಬಹಳ ಮುಖ್ಯ ಆಗಿರುತ್ತೆ. ನಾನು ಇಂದು ಒಳ್ಳೆಯ ಕೆಲಸ ಮಾಡುತ್ತೇನೆ, ನಾನು ನನ್ನ ಗುರಿಯನ್ನು ಸಾಧಿಸುತ್ತೇನೆ ಎಂಬಂತಹ ಉತ್ತಮ ಆಲೋಚನೆಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಜೀವನದಲ್ಲಿ ಯಶಸ್ಸು ಸಾಧಿಸಿದ ಅನೇಕ ಮಹಾನ್ ವ್ಯಕ್ತಿಗಳ ಬಗ್ಗೆ ಬೇಗ ಹೇಳುವ ಅಭ್ಯಾಸ ಹೊಂದಿದ್ರಂತೆ. ಸಮಯವನ್ನು ಗೌರವಿಸುವವರು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಆದ್ದರಿಂದ ನಾವು ಕೂಡ ಬೇಗ ಏಳುವ ಮತ್ತು ಬೆಳಗಿನ ಸಮಯವನ್ನು ಸದುಪಯೋಗಗೊಳಿಸಿಕೊಳ್ಳುವ ಅಭ್ಯಾಸ ಬೆಳೆಸ್ಕೊಳ್ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕೃತಜ್ಞತೆ, ನೀರು ಕುಡಿಯೋದು, ವ್ಯಾಯಾಮ ಮಾಡೋದು, ಸ್ವಚ್ಛತೆ ಕಾಪಾಡ್ಕೊಳ್ಳೋದು, ಆರೋಗ್ಯಕರ ಉಪಹಾರ ಸೇವಿಸೋದು, ಯೋಜನೆ ಅಂದರೆ ಲಿಸ್ಟ್ ಬರೆದಿಟ್ಕೊಳ್ಳೋದು, ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗಳಂತಹ ಉತ್ತಮ ಅಭ್ಯಾಸಗಳನ್ನು ಪಾಲಿಸಿದ್ರೆ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ, ಸಂತೋಷಕರವಾಗಿರುತ್ತೆ ಮತ್ತು ಯಶಸ್ವಿಯಾಗುತ್ತೆ. ಈಗ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಕಡಲೆಕಾಳು ಸಾಂಬಾರು ಮಾಡೋದಕ್ಕೆ ಟೊಮೊಟೊ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿ ಇಟ್ಕೊಂಡಿದ್ದೀನಿ. ಒಂದು ರುಬ್ಬಕ್ಕೆ, ಒಂದು ಒಗ್ಗರಣೆಗೆ ಮತ್ತು ಬೇಯೋದಕ್ಕೆ ಹಾಕ್ತೀನಿ. ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರಿಗೆ. ಒಂದು 4 ಟೊಮೊಟೊ ಹಾಕಿದ್ದೀನಿ. ಇದಕ್ಕೆ ಹುಣಸೆಹಣ್ಣೇನು ಹಾಕ್ತಾಯಿಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ಹುಳಿ ತಿನ್ನಬೇಕು ಅಂದ್ರೆ ಆಗಲ್ಲ. ಹಾಗಾಗಿ ಹುಣಸೆಹಣ್ಣು ನಾನು ಕಮ್ಮಿ ಮಾಡ್ತೀನಿ. ನಮ್ಮನೆಯವರು ಇದ್ದರೆ ಒಂದು ಮುದ್ದೆ ಹುಣಸೆಹಣ್ಣು ಹಾಕ್ಬಿಡ್ತಾರೆ. ಅದಕ್ಕೆ ನಾನು ತಿನ್ನೋದೇ ಇಲ್ಲ. ನಮ್ಮನೆ ಸಾಂಬಾರು ಮಾಡಿದಾಗಂತೂ ತಿನ್ನೋದೇ ಇಲ್ಲ ನಾನು. ಸರಿಯಾಗಿ ಊಟನೇ ಮಾಡೋಕ್ಕಾಗಲ್ಲ ಆವತ್ತಿನ ದಿನ. ಈಗ ಕಡಲೆಕಾಳೆಲ್ಲ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ದಿಂಡಾಗಿ ಹುರ್ಕೋಬೇಕು, ಸೀದೋಗಬಾರ್ದು. ಈ ಕಡಲೆಕಾಳು ನೀಟಾಗಿ ದುಂಡಗೆ ನೋಡಿ, ಈ ಥರ ಬಾಯಿ ಇಟ್ಕೊಂಡಿದೆ ನೋಡಿ, ಕಡಲೆ ಕಾಣ್ತಾ ಇದೆ ಒಳಗಡೆ. ಈ ಥರ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೆ ಕಡಲೆಕಾಳು ಸಾಂಬಾರು. ಈ ತೆಂಗಿನಕಾಯಿ ಮತ್ತು ಟೊಮೊಟೊ ಆಮೇಲೆ ಈರುಳ್ಳಿ, ಅದಕ್ಕೆ ಹುಳಿ ಸಾಂಬಾರು ಪೌಡ್ರು ಇಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಫಸ್ಟೇ ನಾನು ನೋಡಿ ಆಲೂಗಡ್ಡೆ ಮತ್ತು ಈರುಳ್ಳಿ, ಟೊಮೊಟೊ ಒಂದು ಮಾತ್ರ ಹಚ್ಚಾಕಿದೆ. ಟೊಮೊಟೊ, ಬದನೆಕಾಯಿ ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಒಂದು ಟೊಮೊಟೊ ಹಚ್ಚಾಕಿದ್ರೆ ಇನ್ನೊಂದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಎಲ್ಲ ರುಬ್ಬೋದು ಬೇಡ. 4 ತೊಗೊಂಡ್ರೆ 1 ಹಚ್ಚಾಕಿ ಇನ್ನು 3 ರುಬ್ಕೊಳ್ಳಿ ಹಂಗೇನೆ. ಇದು ಬೇಯಿಸಾದರೂ ರುಬ್ಬೋದು, ಹಂಗೇನಾದರೂ ರುಬ್ಬೋದು. ನಾನು ಹಂಗೆ ರುಬ್ತೀನಿ. ಸಕ್ಕತ್ತಾಗುತ್ತೆ ಸಾಂಬಾರು ಮಾತ್ರ. ಫಸ್ಟು ಬೇಯಿಸಾಕಿ ರುಬ್ತಾರೆ, ಅದಕ್ಕೆ ಹುಣಸೆಹಣ್ಣು ಹಾಕಲೇಬೇಕು. ಇಲ್ಲಿ ಹಂಗೆ ಹಾಕಿದ್ರೆ ಟೊಮೊಟೊ ಏನು ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಹಂಗಾಗಿ ನಾನು ಹಂಗೆ ರುಬ್ಬಿಡ್ತೀನಿ. ಸಕ್ಕತ್ತಾಗುತ್ತೆ ಸಾಂಬಾರು. ಕಡಲೆಕಾಳು ಹುಳಿ ಅಂದರೆ ತುಂಬ ಇಷ್ಟ. ನಮ್ಮ ಕಾವಿನ್ಗೆ ಕಡಲೆಕಾಳು ಅಂದರೆ ತುಂಬ ಇಷ್ಟ. ಇನ್ನು ನಮ್ಮ ಸಂಜು ವಿಷಯಕ್ಕೆ ಬಂದರೆ, ಅವನು ಏನೂ ಇಷ್ಟಪಡಲ್ಲ. ಇಟ್ಟಿದ್ದು ತಿಂತಾನೆ, ಅಂದರೆ ಕೊಟ್ಟಿದ್ದು ತಿಂತಾನೆ. ಅವನಿಗೆ ಬೆಳಗ್ಗೆ ಟೈಮ್ ತಿಂಡಿ ಇರಬೇಕು, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರಬೇಕು. ಹಂಗೆ ಕೇಳ್ತಾನೆ ಅವನು. ಆಮೇಲೆ ಬಂದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ಕೇಳ್ತಾನೆ. ಆ ಥರ ಇರಬೇಕು ಅವನಿಗೆ. ನಮ್ಮ ಕಾವ್ಯ ಅದೇ ಬೇಕು, ಇದೇ ಬೇಕು, ಅದು ಇಷ್ಟಪಡ್ತಾಳೆ. ನಂಗೆ ಇದಿಷ್ಟ ಇಲ್ಲ, ಬರೀ ಇದನ್ನೇ ಇಂಥದನ್ನೇ ಹೇಳ್ತಾ ಇರ್ತಾಳೆ. ಈಗ ಅದಕ್ಕೆ ಈರುಳ್ಳಿ, ಕರಿಬೇವು, ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದಾಯಿತು. ಇವಾಗ ಬೇಯ್ತಾ ಇದೆ. ನಾನು ರೈಸ್ ಗಿಡದೇ ಮರ್ತೋಗ್ಬಿಟ್ಟಿದ್ದೀನಿ ಸಾಂಬಾರು ಮಾಡಿಕೊಂಡು. ಈ ಕಡೆ ರೈಸ್ಗೂ ಕೂಡ ಇಟ್ಕೊಬೇಕು. ಇವಾಗ ನಮ್ಮ ಮನೆಯವ್ರು ಬರ್ತಾರೆ. ರೈಸು ಬೆಳಗ್ಗೆ ಮಾಡಿದ್ದೆ, ಅಂದರೆ ವಾಂಗಿಬಾತ್ ಮಾಡಿದ್ದು ರೈಸ್ ಇತ್ತು. ವಾಂಗಿಬಾತ್ ಅಲ್ಲ, ಪುಳಿಯೋಗರೆ ಮಾಡಿದ್ದೆ ಇವತ್ತು. ರೈಸ್ ಇತ್ತು, ಅದು ಒಂದು ಸ್ವಲ್ಪ ನಾನು ತಿನ್ಕೊಳ್ಬೇಕಾಗಿತ್ತು. ನಾನು ಬೆಳಗ್ಗೆ ಟಿಫನ್ ತಿಂದಿಲ್ಲ, ಅದೇ ಇತ್ತು. ಅದನ್ನೇ ತಿನ್ನೋಣ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಬೇರೆ ಮಾಡಬೇಕಾಗುತ್ತೆ. ನಾನು ತಿಂದರೆ ಖಾಲಿ ಆಗ್ತಿತ್ತು. ಹಂಗಾಗಿ ಅವ್ರಿಗೋಸ್ಕರ ಇವಾಗ ನೋಡಿ ಮತ್ತೆ ನಾನು ರೈಸನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ಕೊಳ್ತೀನಿ, ಉಳಿದ್ರೆ ಅದೇ ಅನ್ನಕ್ಕೇನೆ ಸಂಜೆ ಮುದ್ದೆ ಮತ್ತು ಮುದ್ದೆ ಒಂದು ಮಾಡ್ಕೊಳ್ತೀನಿ. ಸಾಂಬಾರು ಮಧ್ಯಾಹ್ನ ಮಾಡಿರ್ತೀನಲ್ವ, ಮುದ್ದೆ ಒಂದು ಮಾಡ್ಕೊಳ್ತೀನಿ. ಯಾಕಂದರೆ ಕೆಲಸಗಳು ಈಸಿ ಆಗುತ್ತೆ ನಮಗೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಅಂದರೆ ಬಿಸಿದೆ, ನಾವು ಅವತ್ತಿಂದ ಅವತ್ತು ಖಾಲಿ ಮಾಡ್ಕೊಂಬಿಡ್ತೀವಿ. ಆದರೆ ಬೆಳಗ್ಗೆದು ಸಂಜೆ ತಿಂತೀವಿ, ಸಂಜೆದು ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಹಂಗಾಗಿ ಬೆಳಗಿನ ಸಂಜೆವರೆಗೂ ಏನೇ ಉಳಿದ್ರೂ ತಿಂತೀವಿ. ಅಂದರೆ ರಾತ್ರಿ ಉಳಿದಿದ್ದನ್ನು ಬೆಳಗ್ಗೆ ತಿನ್ನಬಾರ್ದಂತೆ, ಬೆಳಗ್ಗೆ ಉಳಿದಿದ್ದನ್ನು ರಾತ್ರಿಗೆ ತಿನ್ಬೋದಂತೆ. ಯಾಕಂದರೆ ಸಂಜೆವರೆಗೂ ಏನೂ ಆಗಲ್ವಂತೆ. ನೈಟ್ ಇಟ್ಟು ಬೆಳಗ್ಗೆ ತಿನ್ನಬಾರ್ದು. ಫ್ರೆಂಡ್ಸ್, ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.